ಆನು ಮಲೆ, ಜೇನು ಮಲೆ, ಗುಂಜು ಮಲೆ, ಗುಲುಗಂಜಿ ಮಲೆ, 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತಹ ನಮ್ಮಪ್ಪ ಮುದ್ದು ಮಾದಪ್ಪಂಗೊಂದ್ಸಲಿ ಉಗೆ ಅನ್ರಪ್ಪ. ಉಗೆ. ಈ ಬಿಸಿಲಿನ ಮಧ್ಯ ಒಂದು 3 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾದ್ಮೇಲೆ ನಿಮ್ಗೊಂದೊಳ್ಳೆ ವ್ಯೂ ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ ನೋಡಿ. ಹೇಗಿದೆ ಅಲ್ಲಿಂದ ಒಂದು ಫೋಟೋ ತೆಗಿಯ, ಅವ್ನು ಕುತ್ಕೊಂಡು ಅವ್ನು ನೋಡು. ದೀಪಕ್ ನೋಡ್ರಿ, ಅವ್ನು ಸೆಂಟ್ರಾಗ ಅವನಲ್ಲ, ಅವ್ನು ಓವರ್ ಆಕ್ಷನ್ ಕಿಂಗು. ವೆಂಕಟೇಶ್ ಅವರೇ, ನಿಮ್ಮ ಮಗ ನೋಡ್ಸಿ, ಟಚ್ ಮಾಡವನ್ನ ಸಿಕ್ಕಲ್ಲೇ ಬಾಣೆ ಎಕ್ಸ್ಟ್ರಾ ತೆಂಗ್ ನೋಡ. ಹೇಗಿದೆ ಯುಗಲ್ ಬಂದಿ? ಏನ್ ಹೇಳು? 2 ಕೋತಿಗಳು ಇಲ್ಲೇ ಐತಲ್ಲ, ಮುಂದೆ ಹೋಗ್ತೈತೆ ನೋಡಿ. ಹೇಳು. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಈಗ ಕೋತಿಗಳ ಅವೆಲ್ಲ ನೇಪಾಳ ಅಂತಾರೆ. ನಮ್ ಕರ್ನಾಟಕದಾಗೆ ಬೇಜಾನ್ ಪ್ಲೇಸ್ಗಳೈತೆ. ಎಲ್ಲರಿಗೂ ನೇಪಾಳಕ್ಕೆ ಹೋಗಕ್ಕೆ ಇಷ್ಟ. ಫಸ್ಟ್ ಕರ್ನಾಟಕದಲ್ಲಿರೋದು ನೋಡೋಣ ಅನ್ನೋದಿಲ್ಲ, ಎಲ್ಲ ನೇಪಾಳಕ್ಕೆ ಹೋಗ್ಬಿಡ್ಬೇಕು. ನೇಪಾಳ ನೋಡ್ರಿ. ಒಳ್ಳೆ ಫೋರ್ಸ್ ಕೊಡ್ತಾ ಇದೆ ರಾಜ್ಕುಮಾರ್. ಈ ನಾಗಮಲೆ ಟ್ರೆಕ್ಕಿಂಗ್ ಬರೋ ದಾರಿಯಲ್ಲೆಲ್ಲ ಜ್ಯೂಸು ಮತ್ತೆ ಮಜ್ಜಿಗೆಗಳನ್ನೆಲ್ಲ ಮಾರ್ತಾ ಇರ್ತಾರೆ. ಅದರಲ್ಲೂ ಈ ಚಿಕ್ಕ ಮಕ್ಳನ್ನ ಅವ್ರ ಪೇರೆಂಟ್ಸ್ ಕಳಿಸ್ಬಿಟ್ಟು ಮಾರಿಸ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಜ್ಯೂಸ್ ತಗೊಳ್ಳಿ, ಮಜ್ಜಿಗೆ ತಗೊಳ್ಳಿ ಅಂತ ಪಿಡಿಸ್ತಾರೆ. ಅಕಸ್ಮಾತ್ ನೀವು ಜ್ಯೂಸ್ ತಗೊಂಡಿಲ್ಲ ಅಂದ್ರೂ ಒಂದು 2 ರೂಪಾಯಿ ಕೊಡಿ, 3 ರೂಪಾಯಿ ಕೊಡಿ ಅಂತ ಇದು ಮಾಡ್ತಾರೆ. ಅದು ಅವ್ರ ತಪ್ಪಲ್ಲ, ಯಾಕಂದರೆ ಅವ್ರಿಗೆ ದುಡ್ಡು ಬೇಕಾಗಿರುತ್ತೆ. ಆ ದುಡ್ಡು ಅವ್ರಿಗೆ ಬರೋದೇ ಈ ಪ್ರವಾಸೋದ್ಯಮದಿಂದ. ಇಲ್ಲಿ ಬರೋವಂಥ ಟೂರಿಸ್ಟು ಏನಾದರೂ ವ್ಯಾಪಾರ ಮಾಡಿದ್ರೇ ಬರುತ್ತೆ. ಅದಕ್ಕೋಸ್ಕರ ನೀವು ಬಂದಾಗ ಅವ್ರಿಗೆ ದುಡ್ಡು ಕೊಡೋ ಬದಲು ಜ್ಯೂಸು ಅಥವಾ ಮಜ್ಜಿಗೆನ ತಗೊಳ್ಳಿ. ಅದರಿಂದ ನಿಮ್ಮ ಬಾಯಾರಿಕೆನೂ ಹೋಗುತ್ತೆ, ಅವ್ರಿಗೂ ಸಹಾಯ ಮಾಡ್ದಂಗೆ ಆಗುತ್ತೆ. ಮತ್ತು ಇಲ್ಲಿ ಬಂದಾಗೆಲ್ಲ ಅವ್ರಿಗೆ ಆದಷ್ಟು ಸ್ವಲ್ಪ ತಿಳುವಳಿಕೆನ ಹೇಳಿ, ಎಜುಕೇಟ್ ಮಾಡಿ. ಮಲೆಮಹದೇಶ್ವರರು ಇಲ್ಲಿ ಸುತ್ತಮುತ್ತ ಇರುವಂಥ 77 ಮಲೆಗಳಲ್ಲೂ ಸಂಚರಿಸ್ತಾ ಇಲ್ಲೆಲ್ಲ ತಮ್ಮ ಪವಾಡಗಳನ್ನ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಪ್ರತಿಯೊಂದು ಮಲೆಗಳಲ್ಲೂ ಅದರದೇ ಆದ ವಿಶೇಷತೆ ಇದೆ ಮತ್ತು ಅದರದೇ ಆದ ಕಥೆಗಳಿದೆ. ಅದರಲ್ಲಿ ಒಂದು ಪ್ರಮುಖವಾಗಿ ನಾಗಮಲೆ. ಈ ನಾಗಮಲೆಯ ಕಥೆ ಏನಂದರೆ, ಇಲ್ಲಿ ಮಹದೇಶ್ವರರು ತಪಸ್ ಮಾಡಿರ್ತಾರೆ. ಅವ್ರಿಗೆ ಬಿಸಿಲಿನಿಂದ ದಣುವಾದಾಗ ಅವ್ರ ತಲೆ ಮೇಲೆ ಬಿಸಿಲು ಬೀಳಬಾರ್ದು ಅಂತ ನಾಗರಹಾವು ಹೆಡೆ ಎತ್ಕೊಂಡು ಅವರ ತಲೆ ಮೇಲೆ ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನು ನಾಗಮಲೆ ಅಂತಾರೆ. ನೀವು ಇಲ್ಲಿ ನೋಡ್ಬೋದು, ಒಂದು ಲಿಂಗಾಕಾರದ ಒಂದು ಬಂಡೆ ಇದೆ, ಅದ್ರ ಹಿಂದ್ಗಡೆ ನಾಗಾಕೃತಿಯಾಗಿರುವಂಥ ಒಂದು ಕಲ್ಲಿದೆ. ಅದನ್ನೇ ಮಹದೇಶ್ವರರು ಅಂತ ನಂಬ್ತಾರೆ. ಅಲ್ಲೊಂದು ಸಣ್ಣ ಮಹದೇಶ್ವರರ ಗುಡಿ ಇದೆ, ನೀವು ಕೂಡ ನೋಡ್ಬೋದು. ಬನ್ನಿ. ನಾಗಮಲೆಗೆ ಪ್ರತಿದಿನ 300 ಜನನ ಅಲೋ ಮಾಡ್ತಾರೆ. ಏನಿಲ್ಲ ಅಂದ್ರೂ ಒಂದು 150ರಿಂದ 200 ಜನ ಅಂತೂ ಬಂದೇ ಬರ್ತಾರೆ. ನೋಡಿ, ಬಂದವರೆಲ್ಲ ಈ ಪ್ಲಾಸ್ಟಿಕ್ನ ಕಸನ ಎತ್ಕೊಂಡ್ಬಿಟ್ಟು ಇಲ್ಲಿ ಹಾಕ್ತಾರೆ, ಈ ನೀರಿನ ಬಾಟ್ಲಿನೆಲ್ಲ. ಆದರೆ ಇದೆಲ್ಲ ಡಿಕಂಪೋಸ್ ಆಗಲ್ಲ. ಇದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಸೀರಿಯಸ್ ಆ್ಯಕ್ಷನ್ ತಗೋಬೇಕು. ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಭಕ್ತಾದಿಗಳು ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು. ಏನಂತೀರಾ ವೆಂಕಟೇಶ್ ಇದ್ರ ಬಗ್ಗೆ? 200 ರೂಪಾಯಿ ಇಸ್ಕೊಂತಾರೆ. ಒಂದು 4 ಡಸ್ಟ್ಬಿನ್ ಮಾಡಾಕಿದ್ರೆ ಅವ್ರಿಗೂ ಒಳ್ಳೇದು, ಕಾಡ್ಗೂ ಒಳ್ಳೇದು, ಜನರಿಗೂ ಒಳ್ಳೇದು. నిజ. ನಿಮ್ಮ ప్రకార ట్రావెల్ ಅಂದ್ರೆ ಏನು? తీస్తా, నాలో ఉన్న క్రియేటివిటీ మొత్తం బయటికి తీస్తా, నా తడాక చూపిస్తా. ನಮ್ಮ ಪ್ರಕಾರ ಟ್ರಾವೆಲ್ ಅಂದ್ರೆ ಫ್ರೀಡಮ್, ಅಂದ್ರೆ ಸ್ವಇಚ್ಛೆಯಿಂದ ನಮಗೆ ಇಷ್ಟ ಆಗೋ ತರ ಬದುಕೋದು. ಟ್ರಾವೆಲಿಂಗ್ ಅಂದ್ರೆ ಅದೇ. ಈ ಜೆನ್ಜಿ ಜನರೇಷನ್ ಎಲ್ಲ ಹೆಂಗಾಗಿದೆ ಅಂದ್ರೆ, ಮನೇಲೆಲ್ಲ ಪಬ್ಗೆ ಅವುಗೆ ಪಾರ್ಟೀಸ್ಗೆಲ್ಲ ಫ್ರೀಡಮ್ ಕೇಳ್ತಾರೆ. ನನ್ನ ಪ್ರಕಾರ ಈ ತರ ದೇಶ ಸುತ್ತಬೇಕು, ಮನೇಲಿ ಈ ತರ ಫ್ರೀಡಮ್ ಕೇಳಬೇಕು. ಈ ತರ ಫ್ರೀಡಮ್ ಕೊಟ್ರೆ ನೀವು ಬುಕ್ಸಲ್ಲಿ ಓದೋದಕ್ಕಿಂತ ಈ ತರ ನೋಡಿ ಓಡಾಡಿ ತಿಳ್ಕೊಳೋದೇ ಹೆಚ್ಚು. ಹೇಳ್ತಿದ್ದೀರಾ ದೇಶ ಸುತ್ತಿ ಕೋಶ ಓದಿ. ನಮ್ಗೆ ಒಂದೇ ಒಂದು ಕೋಟು ಮೋಟಿವೇಟ್ ಮಾಡೋದು ಅಂದ್ರೆ ಅದೇ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಅಷ್ಟೇ. ಅದಕ್ಕೆ ನಿನ್ ಪ್ರಕಾರ ಟ್ರಾವೆಲ್ ಅಂದ್ರೆ ಜಸ್ಟ್ ಒಂದು ವರ್ಡಲ್ಲಿ ಹೇಳು. ಫ್ರೀಡಮ್ ಟು ಎಕ್ಸ್ಪ್ಲೋರ್. ದೀಪಕ್ ನಿನ್ ಪ್ರಕಾರ? ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಲೈಫ್. ಹರ್ಷ ನಿನ್ ಪ್ರಕಾರ? ನನ್ನ ಪ್ರಕಾರ ಟ್ರಾವೆಲಿಂಗ್ ಅಂದರೆ ಜೂಜು. ಅದ್ರಾಗ ಜೂಜಾಗ ದುಡ್ಡೋಗುತ್ತೆ, ಇದ್ರಾಗ ನಾವು ಮೆಮೊರೀಸ್ನ ಕಲೆಕ್ಟ್ ಮಾಡ್ತೀವಿ.
థ్యాంక్స్ ನಾನು మహానుభావులు మాట్లాడే మాటలు అస్సలు అర్థం చేసుకోలేవు. హాయ్, నా పెర్ఫార్మెన్స్ మీకు నచ్చినట్టయితే స్మాల్ బాస్ అని స్పేస్ ఇచ్చి పద్మశ్రీ PADMASRI అని టైప్ చేసి 5555 SMS చేయండి. ప్లీజ్ వోట్ ఫర్ మీ. ನನ್ನ ಪ್ರಕಾರ ಟ್ರಾವೆಲಿಂಗ್ ಅಂದ್ರೆ ಲರ್ನಿಂಗ್ ಅಂಡ್ ಎಕ್ಸ್ಪೀರಿಯನ್ಸ್. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಲೈಫ್. ಥ್ಯಾಂಕ್ ಫ್ರೀಡಮ್ ಟು ಎಕ್ಸ್ಪ್ಲೋರ್. ಅದೇ ರೀತಿ ನಿಮ್ ಪ್ರಕಾರ ಟ್ರಾವೆಲಿಂಗ್ ಅಂದ್ರೆ ಏನು ಅಂತ ಕಮೆಂಟ್ ಮಾಡಿ. ಅದಕ್ಕೆ ತುಂಬಾ ಜನ ನೆಕ್ಸ್ಟ್ ನಿಕ್ಕೊಂಬಾರ್ದು, ಟಂಗ್ ಟ್ವಿಸ್ಟ್ ಆಗುತ್ತೆ. ಬರೀ ಮೆಸೇಜ್ಗಳೆಲ್ಲ ಅವಾಗ ಕಾಲ್ ಮಾಡ್ಬಿಟ್ಟು ಫೋನ್ ಮಾತಾಡಿದ್ರೆ ಗೊತ್ತಾಗುತ್ತೆ. ಒಂದು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಅದೇನಂದ್ರೆ ನಾವು ಎಲ್ಲಿ ಓಡಾಡಿದ್ರು ಅದ್ರ ಬಗ್ಗೆ ಓದಿ ತಿಳ್ಕೊಳ್ಳೋದಕ್ಕಿಂತ ದೇಶ ಸುತ್ತಿದ್ರೆ ಜಾಸ್ತಿ ವಿಷಯ ಅಂತ ತಿಳ್ಕೊಳ್ಬೋದು ಅಂತ. ಯಾಕಂದರೆ ನಾವು ಓಡಾಡಿದ್ರೇ ಗೊತ್ತಾಗುತ್ತೆ ಆ ಲೋಕಲ್ನ ಕಲ್ಚರ್ ಏನು, ಆ ಲೋಕಲ್ನ ಭಾಷೆ ಆಗಿರಲಿ, ಅಲ್ಲಿನ ಪದ್ಧತಿಗಳಾಗಿರಲಿ, ನಾವು ಅಲ್ಲಿಗೆ ಹೋಗಿ ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ತಿಳ್ಕೊಳಕ್ಕಾಗುತ್ತೆ ಅಂತ. ಇದನ್ನು ನೀವು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಟ್ರಾವೆಲರ್ಸ್ಗೆಲ್ಲ ಒಂದು ಮಾತು, ಎಲ್ಲರೂ ಟ್ರಾವೆಲಿಂಗ್ ಹೋಗೋದು ಏನಕ್ಕೆ ಅಂದರೆ ಸದ್ಯದ ಅವರ ಊರಿನ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಆದರೆ ಯಾರಿಗೆ ಅವ್ರೂರಲ್ಲೇ ಕುತೂಹಲ ಮತ್ತು ನೆಮ್ಮದಿಗಳಲ್ಲಿ ಇರಲ್ಲೋ ಅವರು ಎಲ್ಲೇ ನೆಮ್ಮದಿ ಮತ್ತು ಕುತೂಹಲನ ಹುಡ್ಕೊಂಡು ಹೋಗೋದು ವ್ಯರ್ಥ. ಯಾಕಂದರೆ ಅವ್ರು ಇರೋ ಕಡೆನೇ ನೆಮ್ಮದಿ ಇಲ್ಲ ಅಂದರೆ ಎಲ್ಲಿ ಹುಡ್ಕೊಂಡು ಹೋದ್ರೆ ಎಲ್ಲಿ ಸಿಗುತ್ತೆ. ಅದು ನೆಮ್ಮದಿ ಅನ್ನೋದು ಅವ್ರ ಮನಸ್ಸಲ್ಲಿರಬೇಕು. ಅದೇ ರೀತಿ ನೀವು ಕೂಡ ನಿಮ್ಮೂರಲ್ಲೇ ನೆಮ್ಮದಿ ಕಂಡ್ಕೊಳ್ಳಿ ಫಸ್ಟು, ಆಮೇಲೆ ಇದ್ದಿದ್ದ ಕಡೆ ನೆಮ್ಮದಿಯಾಗಿರ್ಬೇಕು. ಹೆಂಗೈತಾನ ಎಕ್ಸ್ಪೀರಿಯನ್ಸ್? ಹೆಂಗೈತಣ್ಣ? ಚೆನ್ನಾಗೈತಾ ನಿಮ್ಕ? ಚೆನ್ನಾಗಿದೆ. ಹೌದಾ? ಅರೌಂಡ್ ಅಸ್ ನಿಜ ಹೇಳ್ಬೇಕಾಯ್ತು ಬ್ರೋ, ಬೊಪ್ಪೆಲೋ ಟೋಲ್ಗೇಟ್ ಬ್ರೋ. ನೋಡ್ರಿ, ನಿಮ್ಮೂರ ಇಂಥವೆಲ್ಲ ಸಿಗಲ್ಲ. ಆ ನಾಯಿ ಏನಂದ್ರೆ ಇಲ್ಲಿ ಈ ಎಮ್ಮೆಗಳೆಲ್ಲ ಟೋಲ್ ಕಟ್ಟಿಸ್ಕೊಂತ ಬಂದೆ. ನ್ಯಾಚುರಲ್ ಟೋಲ್ಗೇಟ್ ನೋಡಿ, ನೇಚರ್ ಟೋಲ್ಗೇಟ್ ಹಂಗೆ ಒದೀತು. ಇಲ್ಲಿ ಮುಂದೆ ಹೋಗ್ತಾವನಲ್ಲ, ಇಷ್ಟೊತ್ತು ವಿಡಿಯೋ ಮಾಡಿದ್ದವನೇ. సైడ్ బాబుని తీసి సాఫ్ట్ గా మాట్లాడితే శోభన్ బాబు అనుకున్నావా? ఆయనేరా మెయిన్ విల్లన్. ಅವ್ನ್ಕ ವಿಡಿಯೋ ಇನ್ನೇನ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ನನ್ನ ಹತ್ರ ಕೇಳ್ತಾವನೆ ಏನಾದ್ರು ಮಾತಾಡ ಅಂತ. ಇವೆಲ್ಲ ಆಗ್ಬಾರ್ದು ಬಿಡಿ. ಯಾಕಂದ್ರೆ ಬ್ರೋ, ವಿಡಿಯೋ ಯಾವಾಗ್ಲೂ ಒಬ್ರೇ ಮಾಡಕ್ಕಾಗಲ್ಲ, ಎಲ್ಲರ ಸಪೋರ್ಟ್ ಬೇಕಾಗುತ್ತೆ. ಅದ್ರಲ್ಲಿ ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಇಟ್ಕೊಂಡವನಲ್ಲ ಇವನು ಕಂಟೆಂಟ್ ಕ್ರಿಯೇಟರ್. ಒಂದೇ ಒಂದು ಸರಿ ಕ್ಯಾಮ್ರಾ ಮುಂದೆ ಬರಕ್ ಭಯ ಬೀಳೋ ಅಂತವ್ ಇವನು. ಇವನ್ ಮಾತಾಡ್ತಾ ಇದ್ದಾನೆ. ನೋಡ್ರಿ, ನಾನ್ ನಿನ್ ಕೇಳ್ಕೊಟ್ಟಿದ್ದೆ ಅಲ್ಲ. ನೋಡ್ರಿ, ಕಾಂತಾರದಲ್ಲಿ ಬಾರ್ಡರ್ ಇದೆಯಲ್ಲ, ಇದೆಲ್ಲ ಬಾರ್ಡರ್ ಗಡಿ ಸೀಮೆ ಇದೆ. ಇದೆಲ್ಲ ಸುತ್ತಮುತ್ತ ಮನೆಗಳು. ಕಾಂತಾರ ಫಿಲಂ ಇಲ್ಲೇ ತೆಗ್ದಿದ್ದು ಅಂತ ಹೇಳಕ್ ಆಗಲ್ಲ. ಸುಮ್ನೆ ಸುಮ್ಮನೆ ಅವನೇನೋ ಬೈಕ್ ಬಂದಿದೆ ಅಂತ ಹೇಳ್ತಾವನೆ. ಹೇಳ್ಬೇಕು ಅವೆಲ್ಲ. ಅಲ್ಲಿ ಒಳ್ಳೆ ಮನುಷ್ಯ ಇದೆ, ದಾರುಣ ಗಡಿರೋದು. ನಮ್ಮ ಎಂಟಿ ಮಾಡ್ಕೊಂಡ್ರೆ ಹೋಗುತ್ತೆ. ಈ ಟ್ರೆಕ್ಕಿಂಗ್ ಎಲ್ಲ ನಾವು ಹಳ್ಳಿಗಳ ಮುಖಾಂತರನೇ ಸಾಕ್ತಿವಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಹಳ್ಳಿ ವೈಬ್ಸು. ಇನ್ನೊಂದು ಏನಂದ್ರೆ, ನಾವು ಟ್ರೆಕ್ಕಿಂಗ್ ಮಾಡೋಗೆಲ್ಲ ಅನ್ಕೊಂತೀವಿ ಈ ಹಳ್ಳಿಗಳವರು ಇಲ್ಲಿಂದ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆ ವ್ಯೂ ಸಿಗುತ್ತೆ ಅಂತ. ಅಲ್ಲ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲ ಒಂದಿನ ಬಂದು ನಾವು ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅನ್ನೋದು ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲಿರೋರು ಗೊತ್ತಿರುತ್ತೆ ಅವ್ರಿಗೆ ಎಷ್ಟೊಂದು ಕಷ್ಟ ಇರುತ್ತೆ ಅಂತ. ನಮ್ಮೂರುಗಳ ಕಡೆ ನಮಗೆ ಅಲ್ಲಿರೋಕೆ ನಮ್ಮ ಕಷ್ಟ, ಇಲ್ಲಿರೋರ್ಗೆ ಇಲ್ಲಿರೋ ಕಷ್ಟ, ಎಲ್ರಿಗೂ ಕಷ್ಟನೇ. ಆ ಕಷ್ಟದಲ್ಲೂ ನೆಮ್ಮದಿಯಾಗಿರೋದೇ ಜೀವನ. ಮಾತಾಡಂಗಿದ್ರೆ ಸೆಲ್ಫಿ ಆನ್ ಮಾಡ್ಕೊಂಡ್ಬಿಡ್ತಾನೆ. ಸೆಲ್ಫಿ ಆನ್ ಮಾಡ್ಕೊಂಡು ಮಾತಾಡಲಿ. ನಾವು ವರ್ಷಕ್ಕೊಂದ್ಸಲಿ ಅಲ್ಲಿ ಇಲ್ಲಿ ಟ್ರಾವೆಲ್ ಹೋಗ್ಬಿಟ್ಟು ಅನ್ಕೊಂತಾ ಇರ್ತೀವಿ ಇಲ್ಲಿ ವ್ಯೂಸ್ ತುಂಬಾ ಚೆನ್ನಾಗಿದೆ, ಇಲ್ಲಿ ಹಳ್ಳಿ ಜೀವನ ಎಷ್ಟೋ ಚೆನ್ನಾಗಿರುತ್ತೆ ಅಂತ. ಆದ್ರೆ ಹಳ್ಳಿಗಳವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಯಾವ ತರ ಕಷ್ಟ ಅವ್ರು ಅನುಭವಿಸ್ತಾ ಇರ್ತಾರೆ ಅಂತ. ಹಳ್ಳಿಗಳವ್ರಿಗೆ ಕಷ್ಟ ಇರುತ್ತೆ, ನಮ್ಮ ಕಡೆ ನಮ್ಮ ಊರುಗಳಲ್ಲಿ ನಮ್ಗೆ ಕಷ್ಟ ಇರುತ್ತೆ. ಆದ್ರೆ ಆ ಕಷ್ಟದಲ್ಲಿ ನೆಮ್ಮದಿಯಾಗಿ ಇರೋದೇ ಜೀವನ. ಅವಾಗ ಇಂಥ ಮೋಟಿವೇಶನ್ಗಳು ಹೇಳ್ತಾ ಇರ್ತೀವಿ. ಕಿವಿಯಾಗ ಹತ್ತೋದ್ ಬಿದ್ರು ಸುಮ್ಮನೆ ಕೇಳ್ತಾ ಇರ್ರಿ.
ಆದ್ರೆ ಲೈಫ್ ಟೈಮ್ ಮೋಟಿವೇಶನ್ ತಗೊಳ್ರಿ. ಮೋಟಿವೇಶನ್ ಕೊಡಕ್ ಮಾತ್ರ ಚೆನ್ನಾಗಿರುತ್ತೆ, ನಾವೇ ಫಾಲೋ ಮಾಡಲ್ಲ. ನಮಸ್ಕಾರ. ಫ್ರೆಂಡ್ಸ್ ಸಿಕ್ಕಿದಾರೆ ಬನ್ನಿ. ನಿನ್ನ ಹೆಸರು? ನಾವು ಸುಜನ್ ಅಂತ ಹಾ, ಭುವನ್ ಅಂತ. ಮೈಸೂರಿಂದ ಬಂದಿದೀವಿ. ಮೈಸೂರು ಸರಿ, ಮೈಸೂರ್ಗೆ ಹಾಯ್. ಹಾಯ್ ಹಾಯ್ ಎಲ್ಲಿಂದ ಎಷ್ಟು ಕಿಲೋಮೀಟರ್ ಐತೆ ಮೇಲಕ್ಕ? ಇನ್ನೊಂದ ಇವಾಗ ಎಲ್ಲ ಸೇರಿ 90% ಬಂದಿದ್ದೀರಾ ನೀವು. ಇನ್ನೊಂದ್ 10% ಇದೆ. ಹೆಂಗೈತೆ ಮೇಲ್ ಮಾತ್ರ ಸೂಪರ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಒಳ್ಳೆ ಶೇಪ್ ಇದೆ ಇದ್ರದ್ದು ನಾಗಮಲೆ ಕಲ್ಲು. ಸೂಪರ್ ಆಗಿದೆ. ಯಾರು ಎಲ್ಲ ಹೋಗಿ ಮಸ್ಟ್ ವಾಚ್ ಎಕ್ಸ್ಪೀರಿಯನ್ಸ್ ತಗೋಬೇಕು ಎಲ್ಲ. ಡೋಂಟ್ ಮಿಸ್. ಅರೌಂಡ್ ಅಸ್ ಅಂತ ನಮ್ಮ ಚಾನಲ್ನ ಥ್ಯಾಂಕ್ ಯು. ನೋಡಿ, ಈ ತರ ಪ್ರವಾಸಿಗರು ಸಿಗ್ತಾ ಇರ್ತದೆ, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಸಿಗ್ತಾ ಇರ್ತಾರೆ, ಅವ್ರಿಗೆ ಅವಾಗ ಕಲ್ತಂಗ್ತಾರೆ. ಇದೆಲ್ಲ ಕೇಳಿಸ್ಕೋಬಾರ್ದು. ಬೀಪ್ ಬೀಪ್. ಹಾಯ್ ಹಾಯ್ ಹೆಂಗಿದ್ದೀರಾ? ಹ್ಯಾಪಿ ಹ್ಯಾಪಿ ಗಾಯ್ಸ್. ನೋಡಿ ಕನ್ವರ್ಸೇಷನ್ ಓಕೆ ಬಾಯ್ ಬಾಯ್. ಇಲ್ಲಿನ ಮಕ್ಕಳಿಗೆ ಏನೋ ಒಂಥರ ಎಕ್ಸೈಟ್ಮೆಂಟ್ ವಿಡಿಯೋ ಎಲ್ಲ ನೋಡಿದ್ರೆ. ನಮ್ ಕಡೆ ಎಲ್ಲ ಈ ವ್ಲಾಗಿಂಗ್ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಈಗ, ಆಲ್ಮೋಸ್ಟ್ ಎಲ್ಲಾರು ಮಾಡ್ತಾರೆ. ಆದ್ರೆ ಇಲ್ಲಿ ಹಳ್ಳಿಯಲ್ಲಿ ಅವರು ಯಾರೋ ರೇರ್ ಆಗಿ ನೋಡೋದು, ಅವ್ರಿಗೊಂಥರ ಎಕ್ಸೈಟ್, ಏನೋ ಒಂಥರ ಖುಷಿ ಅವ್ರಿಗೆ ವಿಡಿಯೋ ನೋಡ್ತಿದ್ರೆ. ಅದನ್ನ ನೋಡಿ ನಮಗೂ ಖುಷಿ ಅಷ್ಟೇ. ಇವೇ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದು. ಈ ತರ ಇರುತ್ತೆ ಪ್ಲೇಸಸ್, ಫುಲ್ ಹಳ್ಳಿ ವೈಬ್ಸ್. ಇವೆಲ್ಲ ಡಿಲೀಟ್ ಮಸ್ಟ್ ವಿಸಿಟ್ ಪ್ಲೇಸ್. ಭಕ್ತಿ ಜೊತೆಗೆ ಒಂದೊಳ್ಳೆ ರೋಚಕತೆ. ಎಕ್ಸ್ಪ್ಲೋರ್ ಅಂಡ್ ಅಡ್ವೆಂಚರ್. ಎಲ್ಲ ಇಂಗ್ಲೀಷ್ ಆಗಿ ತಿಂತಾ ಇದೆ, ಕನ್ನಡ. ವೆಂಕಟೇಶ್ ಫ್ರೆಂಡ್ಸ್ ಇವರಿಬ್ರು ನನ್ನ ಮೀಟ್ ಆಗಕ್ಕೆ ಬಂದಿದ್ದಾರೆ. ಇಡೀ ದೇವನಹಳ್ಳಿ ಗೊತ್ತು, ನಾಯಿಗಳಿಗೂ ಇವ್ರಿಗಿರೋ ಸಂಬಂಧ ಕಪ್ಪೆಗೂ ಇವ್ರಿಗಿರೋದು ನಿಮ್ಗೂ ಗೊತ್ತಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಹೇಳ್ತೀನಿ. ನೀವ್ ಹೇಳಿದ್ರೆ ಲಬ್ಬಲ್ಲ. ನಂಗೆ DM ಮಾಡಿ ಇವಂದೆಲ್ಲ ಕಪ್ಪೆ ಜೊತೆ ಇರೋದೆಲ್ಲ ನೀವು ನಂಬಲ್ಲ. ನಮ್ದು ಐಡಿ ಗೊತ್ತಲ್ಲ. ನೀವು ಒಬ್ಬ ಹೇಳಿದ್ರೆ ನಂಬಲ್ಲ. ನೀನ್ ದೊಡ್ಡ ಫಿಗರ್, ನಿಮ್ಮ ಐಡಿ ಗೊತ್ತಾಗೆ. ಇದಕ್ಕೆಲ್ಲ ಕಾರಣ ಒಂದು ಡೈಲಾಗ್ ಇದೆ, ಸಲಾರಲ್ಲಿ ಒಂದು ಡೈಲಾಗು, ಮಾ ನಾಯಕಡು ಅಂದಂಗೆ ಎಲ್ಲ ನಾಯಿಗಳೆಲ್ಲ ದೀಪಕ್ ಮಾತ್ರ ಬರ್ತದೆ. ಮನ ನಾಯಕಡು. సంవత్సరాలుగా అతని కోసం వెతుకుతూనే ఉన్నా ವೆಂಕಟೇಶ್ ಅವರು ಒಳ್ಳೆ ವಿಡಿಯೋಗ್ರಾಫರ್ ಮತ್ತೆ ಫೋಟೋಗ್ರಾಫರು ಅನ್ಕೊಂಡಿದ್ದಾರೆ. ಅದಕ್ಕೆ ತೆಂಗಿನ ಮರಗಳು ತೆಗಿತಾವ್ರೆ. ಮುಕ್ಕೊಂಡು ಹೋಗ್ಬೇಕು ನೀನು. ನಾವಿವಾಗ ನಾಗಮಲೆ ಕೊನೆ ಹಂತದಲ್ಲಿದ್ದೀವಿ. ಇನ್ನೇನು ಇನ್ನೊಂದು 200-300 ಮೀಟ್ರ್ ಹೋದರೆ ನಮಗೆ ನಾಗಮಲೆ ಮೂಲ ದೇವಸ್ಥಾನ ಸಿಗುತ್ತೆ. ಈ ಮೂಲ ದೇವಸ್ಥಾನದ ವಿಶೇಷತೆ ಏನಂದರೆ 2 ಬಂಡೆ ಇದೆ. ಒಂದು ಲಿಂಗಾಕಾರದಲ್ಲಿದೆ, ಇನ್ನೊಂದು ಮೇಲ್ಗಡೆ ಹಾವಿನ ಆಕಾರದಲ್ಲಿದೆ. ಹಾವು ಲಿಂಗಕ್ಕೆ ನೆರಳು ಕೊಡ್ತಾ ಇರೋ ಥರ ಇಲ್ಲಿನ ದೊಡ್ಡ ಬಂಡೆಗಳಿದೆ. ಅದ್ರ ಬಳಿ ನಮ್ಮ ಮಾದೇಶ್ವರರು ತಪಸ್ಸು ಮಾಡಿದರು ಅನ್ನೋದೊಂದು ಪ್ರತೀತಿ. ಬನ್ನಿ, ನಿಮಗೆ ಕೂಡ ತೋರಿಸ್ತೀವಿ ಅದು ಯಾವ ರೀತಿ ಇದೆ ಅಂತ. ನೀವು ಕೂಡ ಶಾಕ್ ಆಗ್ತೀರಾ. ಈ ನಾಗಮಲೆ ಅನ್ನೋದು ಒಂದು ಟ್ರೆಕ್ಕಿಂಗು. ಇದರಲ್ಲಿ ನಿಮಗೆ ಅಡ್ವೆಂಚರ್ ಕೂಡ ಇದೆ, ಅದೇ ರೀತಿ ಭಕ್ತಿ ಕೂಡ ಇದೆ. ಇಲ್ಲಿ ಅನೇಕ ಜನರು ಬರೋದು ಆಲ್ಮೋಸ್ಟು ದೇವಸ್ಥಾನದ ಮೇಲಿರೋ ಭಕ್ತಿಯಿಂದನೇ. ಎಲ್ಲ ಒಕ್ಕಲ್ತನದವರೇ ಜಾಸ್ತಿ ಬರ್ತಾರೆ, ಮಾದೇಶ್ವರರ ಒಕ್ಕಲ್ತನದವರು. ಅದಕ್ಕೋಸ್ಕರನೇ ನಾಗಮಲೆ ಚಾರಣದಲ್ಲಿ ಬೇರೆ ಚಾರಣದ ರೀತಿ ಬರೀ ಆನ್ಲೈನ್ ಟಿಕೆಟ್ಗೆ ಮಾತ್ರ ಸೀಮಿತವಾಗಿರೋದೆ. ಇದು ಆಫ್ಲೈನ್ ಟಿಕೆಟ್ ಕೂಡ ಕೊಡ್ತಾರೆ. ಯಾಕಂದರೆ ಮೋಸ್ಟ್ ಆಫ್ ಆಲ್ ಎಲ್ಲ ಬರೋದು ಇಲ್ಲ ಸುತ್ತಮುತ್ತಲಿರೋವಂಥ ಹಳ್ಳಿ ಜನರೇ. ಅದಕ್ಕೋಸ್ಕರ ಡೈಲಿ ನಾವು ಪರ್ಸ್ನಲ್ ಆಗಿ ಸ್ಟೋರಿ ಮೆನ್ಷನ್ ಮಾಡ್ಕೊಳೋದು ನಮ್ಮ ಫಾಲೋವರ್ಸೇ ನೋಡ್ತಾರೆ. ಒಬ್ಬರು ನಮ್ಮ ಚಾನಲ್ನ ಸಪೋರ್ಟ್ ಮಾಡಲ್ಲ. ಯಾರೋ ಸಿಕ್ಕಿಯ 1 hour ಆಗಿದೆ ಪಾಪ, ಎಲ್ಲರೂ ಫಾಲೋ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ.
ಅದಕ್ಕೆ ನಂಬರ್ ನಂಬರ್ದು ಇಲ್ಲಿ ನಾವು ಅವಾಗಿಂದ ಎಷ್ಟೊಂದು ದೂರದಿಂದ ನಡ್ಕೊಂಡು ಬಂದ್ವಿ. ಒಂದು 5-10 ನಿಮಿಷನೂ ಆಗಿಲ್ಲ ಎಲ್ಲ ಪರಿಚಯ ಆಗಿ. ಆದರೆ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಯಾವುದನ್ನ ಆಗಲಿ ಸಪೋರ್ಟ್ ಮಾಡ್ತೀವಿ ಅಂತ ಒಂಥರ ಫ್ರೆಂಡ್ಸ್ ಥರನೇ ಫೀಲ್ ಆಗೋದ್ರು. ಆದರೆ ನಮ್ಮೂರಲ್ಲಿ ಕೆಲವ್ರು ಇರ್ತಾರೆ ಈ ಥರ ನಾವೇನೋ ಕ್ಯಾಮ್ರಾ ಎತ್ಕೊಂಡು ಓಪನ್ ಮಾಡ್ಕೊಂಡು ವೀಡಿಯೋ ಮಾಡಿದ್ರೆ ನಮ್ಮದೊಂಥರ ಏನೋ ವಿಚಿತ್ರ ಜೀವಿಗಳ ಥರ ನೋಡ್ತಾರೆ, ಏನೋ ನಾವೇನೋ ಮಾಡಬಾರ್ದು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಹಾಗೆ ಗೊತ್ತಿಲ್ಲದಿದ್ದವರು ತುಂಬ ಸಪೋರ್ಟ್ ಮಾಡ್ತಾರೆ, ಗೊತ್ತಿರೋರೆ ಕಾಲು ಎಳಿತಾರೆ ಅನ್ನೋದಕ್ಕೆ ಇದರಿಂದ ಗೊತ್ತಾಗೋದೇನಂದ್ರೆ ನಮ್ಮವರೇ ನಮ್ಗೆ ಸಪೋರ್ಟ್ ಮಾಡಲ್ಲ ಅಷ್ಟೇ. ನಾಗಮಲೆ ವ್ಯೂ ಎಲ್ಲ ಸೂಪರ್ ಆಗಿದೆ. ಬಟ್ ಅದೇ ರೀತಿ ಬಿಸಿಲಿನ ತಾಪಮಾನನೂ ಸಖತ್ತಾಗಿದೆ, ಫುಲ್ಲು ಸುಡ್ತಾ ಇದೆ. ನೀವು ಆರಾಮಾಗಿ ಮಳೆಗಾಲ ಇಲ್ಲ ಚಳಿಗಾಲದಲ್ಲಿ ಬಂದರೆ ಸೂಪರ್ ಆಗಿರುತ್ತೆ. ಈಗ ಬಂದಿರೋ ನಾಗಮಲೆ ಟ್ರೆಕ್ಕಿಂಗ್ ನಾವು ಬಂದಿರೋದು ಪೀಕ್ ಬೇಸಿಗೆಯಲ್ಲಿ. ಅದೇ ಥರ ನಾವು ಇನ್ನೂ ಮಾನ್ಸೂನಲ್ಲಿ ಬರಬೇಕು ಅಂದ್ಕೊಂಡಿದ್ವಿ. ಮಾನ್ಸೂನಲ್ಲಿ ಬಂದರೆ ಇನ್ನೂ ಇದಕ್ಕಿಂತ ಸೂಪರಾಗಿರುತ್ತೆ. ವ್ಯೂ ಎಲ್ಲ ಟ್ರೆಕ್ಕಿಂಗ್ ವೈಬ್ಸು ಸಖತ್ತಾಗಿರುತ್ತೆ ಮಾನ್ಸೂನಲ್ಲಿ. ಆದಷ್ಟು ಮಾನ್ಸೂನಲ್ಲಿ ವಿಂಟರಲ್ಲಿ ಬರೋಕ್ಕೆ ಟ್ರೈ ಮಾಡಿ, ಒಳ್ಳೆ ಗ್ರೀನರಿ ಎಲ್ಲ ಇರುತ್ತೆ. ಫುಲ್ ಪೀಕ್ ಬೇಸಿಗೆ ದೇವತಾಗಿದ್ದೀವಿ. ಎಲ್ಲ ಸುಟ್ಟೋಗಿರೋ ರೋಸ್ಟೆಡ್ ಹ್ಯೂಮನ್ಸ್ ಆಗ್ಬಿಟ್ಟಿದ್ದೀವಿ. ಯಾವ ಥರ ಇದೆ ಅಂದರೆ ಬಿಸಿಲು ಅದೇ ತುಂಬ ಸುಡ್ತಾ ಇದೆ. ಅದೇ ಇಲ್ಲಿ ಆಶ್ಚರ್ಯ ಆಗ್ತಾ ಇರೋ ವಿಷಯ ಏನಂದರೆ ಈ ಮಾದೇಶ್ವರ ಸ್ವಾಮಿ ಭಕ್ತರು ಬರ್ತಾ ಇದ್ದಾರೆ, ಎಲ್ಲ ವಯಸ್ಸಾಗಿರೋರು, ಎಲ್ಲ 60-70 ವರ್ಷ ಆಗಿರೋರು. ಎಷ್ಟು ನಿರಾಯಾಸವಾಗಿ ಎಕ್ಕಿ ಇಳಿತಾ ಇದ್ದಾರೆ ಅಂದರೆ ನಮಗೆ ಒಂಥರ ಮುಜುಗರ ಆಗ್ತಾ ಇದೆ. ಹಳ್ಳಿ ಪವರೇ ಬ್ರೋ. ಟ್ರಾವೆಲರ್ಗಳಿಗೆಲ್ಲ ಒಂದು ಟಿಪ್ಸ್ ಏನಂದರೆ ಬೇಸಿಗೆಯಲ್ಲೆಲ್ಲೂ ಟ್ರೆಕ್ಕಿಂಗ್ ಹೋಗ್ಬೇಡಿ, ಸುಟ್ಟೋಗ್ಬಿಡ್ತೀರಾ. ಇನ್ನೊಂದೇನಂದರೆ ಈ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಅಲೋ ಮಾಡಲ್ಲ. ಈ ಕುದುರೆಮುಖ ರೇಂಜ್ ಆಗಿರಲಿ, ಆಮೇಲೆ ಈ ವೆಸ್ಟರ್ನ್ ಸೈಡ್ ಆಗಿರಲಿ ಅಲೋ ಮಾಡಲ್ಲ. ಯಾಕಂದರೆ ಎಲ್ಲ ಹುಲ್ಲು ಮತ್ತು ಈ ಗಿಡ ಮರಗಳೆಲ್ಲ ಒಣಗಿರುತ್ತೆ. ಸಣ್ಣ ತಪ್ಪು ಕೂಡ ದೊಡ್ಡ ಅನಾಹುತಕ್ಕೆ ಕಾರಣವಾಗ್ಬೋದು ಅಂತ ಅಲೋ ಮಾಡಲ್ಲ. ಇಲ್ಲೇನು ಯಾಕಂದರೆ ಇದು ಒಂದು ಪವಿತ್ರ ಕ್ಷೇತ್ರ, ಜನನ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಮತ್ತೆ ಇನ್ನು ಜನ ಗಲಾಟೆ ಮಾಡಿಬಿಡ್ತಾರೆ ನಮ್ಮ ದೇವಸ್ಥಾನಕ್ಕೆ ನಮ್ಮನ್ನು ಬಿಡ್ತಾಯಿಲ್ಲ ಅಂತ, ಅದಕ್ಕೋಸ್ಕರ ಬಿಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ, ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನೀವೊಂದ್ಸಲಿ ಟ್ರೈ ಮಾಡಿ. ಮತ್ತು ನೀವು ಅಕಸ್ಮಾತ್ ಹೋಗಿದ್ರೆ ನಾಗಮಲೆ ಟ್ರೆಕ್ಕಿಂಗ್ ಹೇಗಿದೆ ಅಂತ ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಿ. ಈಗೇನು ಬೇಸಿಗೆಯಲ್ಲಿ ನೋಡಿದ್ದೀರಾ, ಅದೇ ಥರ ಮಾನ್ಸೂನಲ್ಲಿ ತೋರಿಸ್ತೀವಿ ಇದೇ ಪ್ಲೇಸು ಹೇಗಿರುತ್ತೆ ಅಂತ ಮತ್ತೆ ನೋಡಿ. ಎಲ್ಲರೂ ಮಾದಪ್ಪನ ಕೃಪೆಗೆ ಪಾತ್ರರಾಗಿ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲುಗಂಜಿ ಮಲೆ, 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತಹ ನಮ್ಮಪ್ಪ ಮುದ್ದು ಮಾದಪ್ಪಂಗೊಂದ್ಸಲಿ ಉಗೆ ಅನ್ರಪ್ಪ. ಉಗೆ. ಓ ವೆಂಕಟೇಶ್, ಹೆಂಗಿದೆ ವ್ಯೂ? ಆಸಮ್, ಸೂಪರ್ ಅಲ್ಲ ನೋಡಿ. ಇಲ್ಲಿಂದ ಇಟ್ ವಿಲ್ ಬಿ ಮೋರ್ ಆಸಮ್ ಇನ್ ಮಾನ್ಸೂನ್. ಸುತ್ತ ಇರೋ 77 ಮಲೆನೂ ಕಾಣಿಸುತ್ತೆ. ಎಲ್ಲ ಒಣಗೋಗಿರೋ ಕಾಡಲ್ಲಿ ಯಾವುದೋ ಸಿಗುತ್ತೆ. ಬೇಸಿಗೆಗಾಲ ಚಿಗುರು ಕಾಲ, ಇವತ್ತು ಚಿಗುರ್ತಾ ಇದೆ. ಇನ್ನೊಂದು 2-3 ತಿಂಗಳಿಗೆ ಫುಲ್ಲು ಹಚ್ಚ ಹಸಿರಾಗಿ ಹೋಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಆ ಸೀಸನಲ್ಲಿ. ಆ ಸೀಸನಲ್ಲಿ ಒಂದ್ಸಲಿ ಭೇಟಿ ನೀಡಿ. ನಾವು ಆಲ್ರೆಡಿ ನಾಗಮಲೆ ರೀಚ್ ಆಗಿದ್ದೀವಿ, ಟಾಪ್ ಟೆಂಪಲ್ಗೆ. ಬನ್ನಿ ಹೋಗೋಣ. ಪೂಜೆ ಆಗ್ತಾ ಇರೋವಂಥ ಒಂದು ಸದ್ದನ್ನು ಕೇಳ್ಬೋದು. ನಾವು ಆಲ್ರೆಡಿ ನಾಗಮಲೆ ಫುಲ್ಲು ಟಾಪಲ್ಲಿದ್ದೀವಿ. ನಿಮಗೆ ಕೂಡ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ. ಇಲ್ಲಿ ಮಾದಪ್ಪ ತಪಸ್ ಮಾಡಿದರು, ನೀವು ಕೂಡ ನೋಡ್ಬೋದು. ನಾಗಮಲೆ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕೋಣ ಬನ್ನಿ. ಇಲ್ಲಿಂದ ನಮಗೆ ಈ ಪ್ರದಕ್ಷಿಣೆ ಹಾಕಿದ್ರೆ ಕಾಣಿಸುತ್ತೆ ನಾಗ ಲಿಂಗಕ್ಕೆ ಒಂದು ನೆರಳನ್ನು ನೀಡ್ತಾ ಇರುವಂಥ ಒಂದು ದೃಶ್ಯ. ಬನ್ನಿ ನಿಮಗೆ ಕೂಡ ತೋರಿಸ್ತೀನಿ ಅಂತ. ನೋಡಿ, ಇದೆ ಮೂಲ ನಾಗಮಲೆ ದೇವಸ್ಥಾನ. ಹೀಗೆ ಫುಲ್ಲು ಬಿಸಿಲು, ಕಾಲೆಲ್ಲ ಫುಲ್ಲು ಸುಟ್ಟೋತಾ ಇದೆ. ಹಂಗೂ ನೋಡಿಸ್ಬೇಕು ಅನ್ನೋ ಒಂದು ಆಸೆ ವಿಡಿಯೋದಲ್ಲಿ. ಇದರಿಂದ ಬಂದು ನಮಗೂ ಹಂಗೆ ಹೋದರೆ ನಮಗೂ ಒಂಥರ ತೃಪ್ತಿ ಇರಲ್ಲ.
ನೋಡ್ದಿರೋ ಹೊರಟೋಗ್ರಿ ಅಂತ. ಅದರಿಂದನೇ ನಾವು ಹೀಗೆ ಒಂದು ಪ್ರದಕ್ಷಿಣೆ ಕೂಡ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿಂದ ಎಂಥ ಸೊಗಸಾದ ದೃಶ್ಯ. ವಾಹ್, ಸಾರ್ಥಕ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ನಾಗರಹಾವು ಲಿಂಗಕ್ಕೆ ನೆರಳು ನೀಡ್ತಾ ಇರೋ ಥರ ಇದೆ. ಇದೇ ನಾಗಮಲೆಯ ಪವಾಡ. ಇಲ್ಲಿ ಮಾದಪ್ಪ ಅವರು ತಪಸ್ಸು ಮಾಡುವಾಗ ನಾಗರಹಾವು ಬಂದು ಅವರಿಗೆ ನೆರಳು ನೀಡಿತ್ತು ಅನ್ನೋ ಒಂದು ಪ್ರತೀತಿ ಇದೆ. ನೋಡಿ, ನಾಗಮಲೆ ತುಂಬ ಚೆನ್ನಾಗಿದೆ ಪ್ರದಕ್ಷಿಣೆ. ಇಲ್ಲಿಗೆ ನಮ್ಮ ನಾಗಮಲೆ ಟ್ರೆಕ್ಕಿಂಗ್ನ ಒಂದು ಭಾಗ ಮುಗಿಯುತ್ತೆ. ನಾಗಮಲೆಯ ಈ ದೇವಸ್ಥಾನದೊಂದಿಗೆ ನಮ್ಮ ಈ ನಾಗಮಲೆ ಚಾರಣದ ಒಂದು ಸಣ್ಣ ವಿಡಿಯೋ ಇಲ್ಲಿಗೆ ಸಮಾಪ್ತಿಯಾಗುತ್ತೆ. ಎಲ್ಲರನ್ನೂ ಮಲೆ ಮಹದೇಶ್ವರರು ಆಶೀರ್ವಾದ ಮಾಡಿ ಕಾಪಾಡಲಿ ಅಂತ ಹೇಳುತ್ತಾ ಬಾಯ್.